ನನ್ನ ಪ್ರೀತಿಯ ಕರುಣೆ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿಲ್ಲ ಅವನು ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಬೇಗನೆ ಎದ್ದ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮುಗಿಸ್ಕೊಂಡು ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ನಾವು ಇವಾಗ ನಮ್ಮ ವರ್ಕ್ ಸ್ಟೇಷನ್ ಕಡೆ ಬರ್ತಾ ಇದ್ದೇವೆ ರೀ. ಹಾಗಿದ್ರೆ ಇವತ್ತು ವರ್ಕ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ವರ್ಕ್ ಇದೆ. ಫಾಲೋಅಪ್ ಎಲ್ಲ ಮಾಡಬೇಕಾ, ವೆಂಡರ್ ಕಾಂಟ್ಯಾಕ್ಟ್ ಮಾಡಬೇಕಾ. ನೀನೇ ಟ್ರೈಪೋರ್ಟ್ ಡಿಸ್ಪ್ಯಾಚ್ ಆಗಬೇಕಿದ್ರದ, ನೀನೇ ಟ್ರೈಪೋರ್ಟ್ ಡಿಸ್ಪ್ಯಾಚ್ ಮಾಡಿಲ್ಲ ಅವ್ರೆ. ಏನು ರೀಸನ್ ಹೇಳ್ತಾರೋ ಗೊತ್ತಿಲ್ಲ. ಟ್ರೈ ಮಾಡೋಣ ಇವಾಗ ಕನೆಕ್ಟ್ ಆಗೋಕ್ಕೆ. ಸಿಸ್ಟಮ್ ಆನ್ ಮಾಡಿಬಿಡೋಣ್ರಿ. ಸಿಸ್ಟಮ್ ಆನ್ ಆಗಿದೆ. ಇವತ್ತಿನ ಕೊಲಾಬ್ರೇಷನ್ ಇದೆ ರೀ. ಫ್ರೆಂಡ್ ಫೋನ್ಗೋಸ್ಕರ ವೇಟ್ ಮಾಡತ್ತೇನೆ. ಓಕೆ, ಕಾಲ್ ಬರ್ತಾಯಿದೆ. ಹಾಂ, ಹೇಳಿ ಮಾಡ್ತೆ. ರೆಡಿನಾ? ಹೊರೋಣ. ಓಕೆ, ಇದು ಹೊರಡೋ ಟೈಮ್ ಇದೆ, ರೆಡಿ ಆಗೋಣ. ಜಸ್ಟ್ ನಮ್ಗೆ ಫ್ರೆಂಡ್ ಫೋನ್ ಮಾಡಿದ್ದ, ದಾಡ್ಕೋಬೇಕಂತ ಸ್ವಲ್ಪ ಹೊಡ್ತಿದ್ದೇವೆ ಇವಾಗ. ನಾನು ನಿಮಗೆ ಅಲ್ಲೇ ಕನೆಕ್ಟ್ ಆಗ್ತೇನೆ. ಜಸ್ಟ್ ಫ್ರೆಂಡ್ನ ಮೀಟ್ ಆಗೈತೆ. ನಾವಿವಾಗ ಒಂದು ಕೊಲಾಬ್ರೇಷನ್ ಇದೆ, ದಾವಡ್ ಕೊಡ್ತಿದ್ದೇವೆ. ಹಾಗೆ ಹೊರಡೋಣ ಇವಾಗ. ನಾನು ನಿಮಗೆ ದಾವಡದಲ್ಲಿ ಸಿಗ್ತೇನೆ. ಜಸ್ಟ್ ನಾವು ದಾವಡನ್ನ ರೀಚ್ ಆದ್ರೆ ಇಲ್ಲಿ ಕೆಲವೊಂದು ಚಾಲೆಂಜಸ್ ವಿಡಿಯೋ ಮಾಡೋಣ ನನ್ನ ಫ್ರೆಂಡ್. ನೋಡೋಣ ಏನೇನು ಆಗ್ತೈತೆ ಅಂತ. ಸ್ಟಾರ್ಟ್ ಮಾಡೋಣ ಇವಾಗ. ವೆಲ್ಕಮ್ ಗಾಯ್ಸ್, ಎಲ್ಲ ಚೆನ್ನಾಗಿದ್ದಾರೆ. ಮಾರುತಿ ಚಂದುಗ ಬ್ಲಾಗ್ ಸ್ವಾಗತ. ಈ ವಿಡಿಯೋದಲ್ಲಿ ಸ್ಪೆಷಲ್ ಏನಂತಂದ್ರೆ ಕೊಲಾಬ್ರೇಷನ್ ಮಾಡತ್ತೀವಿ. ಮಂಜುನಾಥ್ ನಿಮ್ಮೊಂದಿಗೆ ಅಂತ ಅದಾರ. ಈಗ ನೋಡ್ಬೋದು ಅಂತಂದ್ರೆ ಮಂಜುನಾಥ್ ಸರ್ದು ಯೂಟ್ಯೂಬ್ನಲ್ಲಿ 5K ಅದಾರ, ಇನ್ಸ್ಟಾಗ್ರಾಮ್ನಲ್ಲಿ 28K ಅದಾರ. ಅವರು ಬ್ಲಾಗರ್ ಅದಾರ, ಬ್ಲಾಗರ್ ಮಾಡ್ತಾರೆ. ಮತ್ತೆ ನಾವು ಸರಿ ಗೇಮ್ ಹಾಕಿದ್ದೆ ಸರ್, ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡುವಂತ ಚಾಲೆಂಜ್ ಕೊಡ್ತೀನಿ ಅಂತಂದೆ. ಆಯ್ತು ಮಾಡು ಅಂತಂದ್ರೆ ಸರ್. ಈ ವಿಡಿಯೋನಲ್ಲಿ ನೋಡೋಣ ಅಂತಂದ್ರೆ ಏನು ಕೊಲಾಬ್ರೇಷನ್ ಅಂತಂದ್ರೆ ಏನು ಚಾಲೆಂಜ್ ಅಂತಂದ್ರೆ ಈ ವಿಡಿಯೋನಲ್ಲಿ ಹೇಳ್ತೇನೆ ಅಂತ ಸರ್ ಬರ್ತಾರೆ. ಬಟ್ ಸರ್ ಜೊತೆ ನಾ ಕೊಲಾಬ್ರೇಷನ್. ಓಕೆ, ಹೇಗಿದ್ದೀರಿ ಸರ್? ನಮ್ ವಿಡಿಯೋ ನೋಡಿದಿರ್ಬೋದು ಸರ್. ಸೂಪರ್, ಚೆನ್ನಾಗಿದೆ ವಿಡಿಯೋ. ಚಾಲೆಂಜ್ ವಿಡಿಯೋ ಮಾಡ್ತೀವಿ ಸರ್. ಅದಾಗ ನಿಮ್ DM ಹಾಕಿದ ಸರ್ ಮೆಸೇಜ್, ಸರ್ ನಮ್ ಜೊತೆ ಕೊಲಾಬ್ರೇಷನ್ ಮಾಡ ಅಂತ. ನಿಮ್ದೆಲ್ಲ ವಿಡಿಯೋ ನೋಡ್ತೀನಿ ಸರ್, ಬ್ಲಾಗ್ ನಿಮ್ದೆಲ್ಲ A to Z ವಿಡಿಯೋ ನೋಡಿದ್ದೀನಿ ಸರ್. ಥ್ಯಾಂಕ್ ಯು. ಬೆಸ್ಟ್ ಮಾಡಿದ್ರಿ ಸರ್ ನೀವು ವಿಡಿಯೋ. ನಿಮ್ ಚಾಲೆಂಜಸ್ ವಿಡಿಯೋ ಎಲ್ಲ ನೋಡ್ತಿರ್ತೀನಿ ಮಾಡುತ್ತೆ, ತುಂಬಾ ಚೆನ್ನಾಗಿದೆ. ಅದೇನೋ ರೀಸೆಂಟ್ ಆಗಿ 7 days ಚಾಲೆಂಜ್ ಅಂತ ಏನೋ ಮಾಡ್ತಿದ್ರೆ Day 2 ವರ್ಗು ನೋಡಿದ್ದೇನೆ. ನಾ ಅಪ್ಕಮಿಂಗ್ ವಿಡಿಯೋಸ್ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಇಂದ ವೇಟ್ ಮಾಡುತ್ತೇನೆ, ಯಾವ ತರ ಬರ್ತೈತೆ ಅಂತ. ತುಂಬಾ ನಿರೀಕ್ಷೆ ಇಟ್ಟಿದ್ದೇನೆ. ನೀವು ನಮಗೆ ಇವತ್ತು ಚಾಲೆಂಜ್ ಕೊಡ್ತೀನಿ ಅಂತ ಡೇಟ್ ಕೊಟ್ಟಿದ್ರಿ. ಡೆಫಿನೆಟ್ಲಿ ನಾವು ಮೀಟ್ ಆಗಿದ್ವಿ. ಇದೇ ಕೊಲಾಬ್ ಕೊಡೋಣ. ಏನ್ ಚಾಲೆಂಜ್ ಹೇಳ್ಬೋದಾ? ಓಕೆ, ಚಾಲೆಂಜ್ ಏನಂತಂದ್ರ ಟೋಟಲ್ 4 ಟಾಸ್ಕ್ ಅದಾವ. ಫಸ್ಟ್ ಟಾಸ್ಕ್ ಬಂದ್ಬಿಟ್ಟು 4 ಹುಡುಗಿಯರ ಕಡೆ ಹೋಗಿ ಐ ಲವ್ ಯು ಹೇಳ್ಸ್ಕೋಬೇಕು. ಫಸ್ಟ್ ರೂಲ್ ಏನಂತಂದ್ರೆ ನಾವು ಟಾಸ್ಕ್ ಮಾಡಾಕತ್ತೀವಿ ಮತ್ತು ನಾವು ಚಾಲೆಂಜಸ್ ಮಾಡಾಕತ್ತೀವಿ ಅಂತ ಅವ್ರಿಗೆ ಹೇಳ್ಬಾರ್ದು. ಡೈರೆಕ್ಟ್ ಹೆಂಗರ್ ಮಾಡಿ ಐ ಲವ್ ಯು ಹೇಳ್ಸ್ಕೋಬೇಕು 4 ಹುಡುಗಿಯರ ಕಡೆ. ಫಸ್ಟ್ ಟಾಸ್ಕ್ ಐತಿ. ಟೋಟಲ್ 4 ಟಾಸ್ಕ್ ಏನಾದ್ರು ಮುಗಿಸಿ ಅಂತಂದ್ರೆ ಯಾರು ವಿನ್ ಆಗ್ತಾರ ಲಾಸ್ಟಿಗೆ ಪ್ರೈಸ್ ಐತಿ. ಏನ್ ಪ್ರೈಸ್ ನೋಡು ಅಂತ ಕೊನೆಗೆ ವಿಡಿಯೋ ನೋಡೋಣ ಸರ್. ಇಬ್ರು ಕೂಡ ಮಾಡೋಣ ಸರ್ ಚಾಲೆಂಜ್. ಇಬ್ರು ಕೂಡ ಚಾಲೆಂಜಸ್ ಇಬ್ರು ಮಾಡೋಣ ಅಂತ ನಾನು ಬಹಳ ಕ್ಯೂರಿಯಾಸಿಟಿ ಇಂದ ಕಾಯ್ತಾನೆ. ಯಾಕಂದ್ರೆ ಮೊದಲೇ ಸರಿ ಒಂದು ಹುಡುಗಿ ಹೋಗಿ ಮಾತಾಡ್ತಿರೋದು, ಐ ಲವ್ ಯು ಅಂತ ಹೇಳ್ಸ್ಕೊಂತಿರೋದು, ಬಟ್ ಗೊತ್ತಿಲ್ಲ ಏನಾಗ್ತೈತಿ ಅಂತ ಹೇಳಿ. ಅಂತ ಕೊನೆಗೆ ವಿಡಿಯೋ ನೋಡ್ರಿ, ಟೈಮ್ ವೇಸ್ಟ್ ಮಾಡಲ್ಲ. ಬರೀ ಹೋಗೋಣ, ಸ್ಟಾರ್ಟ್ ಮಾಡೋಣ್ರಿ. ನೋಡೋಣ ಏನೇನ್ ಆಗ್ತೈತಿ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಹೋಪ್ಸ್ ಅಂತೂ ಕಳ್ಕೊಳ್ಳೋದು ಬೇಡ. ಬನ್ರಿ, ಇಲ್ಲಿ ಯಾರೋ ಒಬ್ರು ನಿಂತಿದಾರಲ್ಲೇ, ಅವ್ರು ಮಾತಾಡ್ತೇನೆ. ಮ್ಯಾಮ್, ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀವು ಇಂಗ್ಲೀಷ್ ಹೇಳಬೇಕು. ಶುಭ ಮುಂಜಾನೆ. ನಾನು ನಿನ್ನನ್ನು ಪ್ರೀತಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದು ಕಂಪ್ಲೀಟ್ ಆಗಿದೆ. ಹಾಯ್. ಒಳ್ಳೆ ಅಂತವ್ರು ನಾಚ್ಕೊಳತ್ತಾರ, ಬಟ್ ಏನು ಮಾಡಕ್ಕೆ ಬರಂಗಿಲ್ಲ. ಎಲ್ಲರೂ ಕಾಲೇಜಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದಾರೆ ಇವಾಗ. ನೋಡೋಣ ಯಾರ್ಯಾರು ಸಿಗ್ತಾರೋ ಗೊತ್ತಿಲ್ಲ, ಬಟ್ ಯಾರು ಎಷ್ಟು ಜನ ಹೇಳ್ತಾರೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಈ ಸರಿ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ್ರಿ. ಏನು ಮಾಡೋಣಪ್ಪ ಅಂತಂತಂದ್ರೆ, ಹಾಯ್ ಮ್ಯಾಮ್ ಜಸ್ಟ್ 2 minutes. ಅವ್ರು ಮಾತಾಡೋಕ್ಕೆ ಇಷ್ಟಪಡ್ತಿಲ್ಲ, ಬಟ್ ತೋರಿಸ ಮೇಡಮ್ ಬರ್ರಿಲ್ಲ. ಅವ್ರು ಮಾತಾಡೋಕ್ಕೆ ಇಷ್ಟಪಡ್ತಿಲ್ಲ, ಬಟ್ ಏನು ಮಾಡಕ್ಕೆ ಬರಂಗಿಲ್ಲ. ನಮ್ಮ ಹುಬ್ಳಿ ಧಾರವಾಡ ಹಿಂಗೆ ಇರ್ತೈತಿ. ಬಟ್ ಬೇರೆದವ್ರು ನೋಡೋಣ. ಇಲ್ಲ ಪಾನಿಪುರಿ ಇದೆ, ಆಮೇಲೆ ಬಂದು ಪಾನಿಪುರಿ ತಿನ್ನೋಣ್ರಿ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಮೊದಲೇ ಸರಿ ಏನೋ ಒಂದು ಮಾಡಿಬಿಟ್ಟಿದೆ, ಬಟ್ ಟ್ರೈ ಮಾಡೋಣ. ಯಾರು ಅಷ್ಟು ಈಸಿಯಾಗಿ ಸಪೋರ್ಟ್ ಮಾಡುವಲ್ರಾಗಿದ್ದಾರೆ, ಬಟ್ ಇಲ್ಲೇ ಒಂದಿಬ್ಬರು ಜನ ಇದ್ದಾರೆ. ನೋಡೋಣ, ಮಾತಾಡ್ಸೋಣ, ಟ್ರೈ ಮಾಡೋಣ. ಏನಾಗ್ತೈತೆ ಗೊತ್ತಿಲ್ಲ. ಮೇಡಮ್, ಜಸ್ಟ್ ಕರೆದಿದ್ದೆ, ನೀವು ಮಾತಾಡ್ತಾರ ಚೆಕ್ ಮಾಡೋಣ. ಏನಪ್ಪ ಅಂತಂತಂದ್ರೆ, ಒಂದು ಹುಡುಗಿ ಇಷ್ಟಪಟ್ಟಾಗ ಏನಂತ ಹೇಳ್ತಾರೆ ಮೇಡಮ್? I love you or I like you. ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟ್ ಆಗಿದೆ ಮ್ಯಾಮ್, ಥ್ಯಾಂಕ್ ಯು. ಇಬ್ಬರು ಜನ ಕಡೆ ಹೇಳಿಸಿದ್ದೀವಿ, ಇನ್ನಿಬ್ಬರ ಕಡೆ ಹೇಳಿಸ್ಬೇಕು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಮಾತ್ರ. ಬರ್ತಿದ್ದಾರೆ, ತುಂಬಾ ಜನ ಬರ್ತಿದ್ದಾರೆ. ಯಾರಾದ್ರೂ ಒಬ್ರು ಮಾತಾಡ್ಸೋಣ. ಯಾರು ಮಾತಾಡಲ್ರ, ದಟ್ ಈಸ್ ದ ಪ್ರಾಬ್ಲಮ್. ಯಾರಾದ್ರೂ ಮಾತಾಡ್ಸೋಣ. ಅವರು ಎಕ್ಸ್ಕ್ಯೂಸ್ ಮ್ಯಾಮ್, ಜಸ್ಟ್ 2 minutes.
ನಾವು ಕ್ಯಾಮ್ರಾ ಆನ್ ಮಾಡಿದ್ವಿ, ಅವ್ರು ಹೋಗೇ ಬಿಟ್ರ, ಏನ್ ಮಾಡೋದ. ಬಟ್ ಬೇರೆ ಕಡೆ ಟ್ರೈ ಮಾಡೋಣ ಬನ್ನಿ. ಇಲ್ಲೊಂದು ಇಬ್ರು ಜನ ಬರ್ತಿದ್ದಾರೆ, ಮಾತಾಡ್ಸೋಣ. ಮ್ಯಾಮ್ ಎಕ್ಸ್ಕ್ಯೂಸ್ ಮೀ, ಎಸ್ ವಿಚ್ ಕಾಲೇಜ್? ಕೂಲ್ 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 ಬಿ ವಿ ಕಾಲೇಜ್. ಯಾವ ಬ್ರಾಂಚ್? ಯಾವ ಸೆಮ್? ದಟ್ಸ್ ಗ್ರೇಟ್. ಓಕೆ, ನಾನು ಸಿಂಪಲ್ ನಥಿಂಗ್ ಐತೆ ಮ್ಯಾಮ್. ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ ಮ್ಯಾಮ್. ಏನಪ್ಪ ಅಂತಂದ್ರೆ, ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀವು ಇಂಗ್ಲೀಷಲ್ಲಿ ಹೇಳಬೇಕು. ಜಸ್ಟ್ 2 minutes, ಜಸ್ಟ್ ಟೂ ಮಿನಿಟ್ಸ್. ಓಕೆ, ಶುಭ ಮುಂಜಾನೆ ಇಂಗ್ಲೀಷಲ್ಲಿ ಏನಂತಾರೆ? ಶುಭರಾತ್ರಿಗೆ. ನಾವು ನಿಮ್ಮನ್ನು ಪ್ರೀತಿಸ್ತೀವಿ ಅನ್ನೋಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಎನಿ ಚಾನ್ಸ್? ಥ್ಯಾಂಕ್ ಯು. 3 ಜನ ಕಂಪ್ಲೀಟ್ ಆಗಿದೆ, ಇನ್ನೊಬ್ಬರು ಮಾತಾಡ್ಸ್ಬೇಕು. ಇಲ್ಲೇ ಬರ್ತಾ ಇದ್ದಾರೆ. ಮಾರುತಿ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದಾರೆ ಗೊತ್ತಿಲ್ಲ. ಬಟ್ ಮಾರುತಿ ಅವ್ರ ಚಾಲೆಂಜಸ್ ಫಸ್ಟ್ ಮುಗಿದೈತೆ, ನಮ್ದೇ ಚಾಲೆಂಜಸ್ ಫಸ್ಟ್ ಮುಗಿದೈತೆ. ನಾವು ವೇಟ್ ಮಾಡತ್ತೇವೆ, ನೋಡೋಣ ಅಂತ. ಆಫ್ಟರ್ ದಟ್ ಏನಿದೆಪ್ಪ, ಒಂದು ಸರ್ಪ್ರೈಸ್ ಇಟ್ಟಿದ್ದಾರೆ. ಸರ್ಪ್ರೈಸ್ ಏನಂತ ನನಗೂ ಗೊತ್ತಿಲ್ಲ, ಆಮೇಲೆ ಹೇಳ್ತೇನೆ ಅಂದಿದ್ದಾರೆ. ಕೇಳೋಣ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಕೇಳೋಣ. ಕಾಲ್ ಪಿಕ್ ಮಾಡ್ತಿಲ್ಲ ಅವ್ರ. ಟಾಸ್ಕ್ ಅಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಆಗಿರ್ಬೇಕು ಅನಿಸ್ತೈತೆ. ಸೆಕೆಂಡ್ ಟ್ರೈ ಮಾಡೋಣ ಇವಾಗ. A few moments later. ನಾನು ಭಾಳ ಕಷ್ಟ ಆಗ್ತೈತಿ ಅನ್ಕೊಂಡಿದ್ದೆ, ಬಟ್ ಅಷ್ಟೇನು ಕಷ್ಟ ಆಗ್ಲಿಲ್ರಿ. ಪಟ 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 ಮುಗಿಸ್ಬಿಟ್ಟಿವಿ. ಬಟ್ ನಾಚ್ಕೊಂಡ್ರೆ, ಬಟ್ ಹೇಳಿದ್ರೆ, ಬಟ್ ಜಲ್ದಿ ಮುಗಿಸಿದ್ದೇವೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಕೊಲಾಬ್ರೇಷನ್ ಮಾಡ್ಬೇಕು, ಬರೀ ಡೇರ್ ಕೊಟ್ಟಿದ್ದಾರೆ ನಂಗೆ ನೀವು ಮಾಡಕ್ಕೆ. ನಾವು ಒಳ್ಳೆಯಿಂದ ಆ್ಯಕ್ಚುಲಿ ನಾನು ಡೈಲಿ ಲಾಗ್ಸ್ ಮಾಡೋದು, ನಾನು ಇವೆಲ್ಲ ಮಾಡಿಲ್ಲ, ಚಾಲೆಂಜಸ್ ಯಾವುದೂ ಮಾಡಿರಂಗಿಲ್ಲ. ಬಟ್ ನಂಗೆ ಡೇರ್ ಕೊಟ್ಟು ಕರ್ಕೊಂಬಂದಿದ್ದಾರೆ. ಬಟ್ ಎಂಜಾಯ್ ಮಾಡತ್ತೆ. ನಾನು ಚಾಲೆಂಜಸ್ ವಿಡಿಯೋಸ್ ಎಲ್ಲ ಮಾಡ್ತಿದ್ದೀವಿ. ಕೆಲವೊಂದು ಐಟಮ್ಸ್ ಹೋಗ್ಬೇಕಿತ್ತು, ಅದ್ರ ಸಂಬಂಧ ಮಾರ್ಕೆಟ್ ಒಳಗಡೆ ಹೋಗ್ತಿದ್ದೇವೆ. ನೋಡ್ರಿ, ಎಲ್ಲರೂ ಕಾಲೇಜ್ ಮುಗಿಸ್ಕೊಂಡು ಮನೆ ಹೊಡ್ತಾ ಇದ್ದಾರೆ. ನೋಡ್ರಿ, ನಮ್ಮ ಧಾರವಾಡದ ಬಸ್ ಸ್ಟ್ಯಾಂಡ್ ಹೆಂಗೆ ಚೇಂಜ್ ಆಗ್ಬಿಟ್ಟೈತೆ. ಫೈನಲಿ ಒಂದು ಗಿಫ್ಟ್ ಸೆಂಟರ್ ಬಂದಿದ್ದೇವ್ರಿ. ನೋಡು ನೀನೇನು ಹೇಳ್ತಾರಂತ. ಎಲ್ಲಿ ಬಂದು ಓ ಮಾರ ಗೊತ್ತಾಗೋಲ್ತಲ್ಲ. ಫೈನಲಿ ಡೀಲ್ ಮುಗೀತ್ರಿ, ಹೊರಗಡೆ ಬಂದ್ವಿ ನಾವು ಇವಾಗ. ಓಕೆ, ಈಗ ರಾಖಿ ತೊಗೊಂಡೀನಿ. ನನಗಂತ್ರ ಎಲ್ಲ ಚಾಲೆಂಜಸ್ ವಿಡಿಯೋ ಮಾಡಿ ನಾ ಯೂಟ್ಯೂಬ್ನಲ್ಲಿ ಹುಡುಗಿಯರ ಕೊಡುವಾಗ ಕಂಜಿಗೆ ಬರ್ತದೆ ನನಗೆ. ನೋಡ್ರು ಅಂತ ಸರ್ ಮಾಡೋದು ಗೊತ್ತಿಲ್ಲ ನನಗೆ. ಅವ್ರು ಹೇಳಿದ್ರ ಹೋಗ್ತೀನಿ ಅಂತ ಮಾಡತ್ತಿದ್ರ, ಟಾಸ್ಕ್ ಕಂಪ್ಲೀಟ್ ಮಾಡೋದ ಗೊತ್ತಿಲ್ಲ. ನೋಡು ಅಂತ ಇದು ರಾಖಿ ಕೊಡ್ಸ್ಕೊಂತ ಐ ಲವ್ ಯು ಅಕ್ಕ ಅಂತ ಹೇಳೋಣ. ಐ ಲವ್ ಯು ಅನ್ನೋ ಅಂತ. ನಮ್ದು ಇಂಟೆಲಿಜೆಂಟ್ ಹೆಂಗೈತಿ ನೋಡು. ಹೂನಂತ ಯಾರು ಸಿಕ್ಕಲ್ಲ ನೋಡು ಅಂತ. ಅಂಜಿಗೆ ಬರೋದೈತೆ ಹೊರಗಿಂದ ನೋಡೋದು ಫಸ್ಟ್ ಟೈಮ್ ಇಲ್ಲ, ಬರೀ ಹೂನಂತ. ಓಕೆ ಅಕ್ಕ, ಫ್ರೀ ಇದ್ರ ಅಕ್ಕ? ಫ್ರೀ ಇದ್ರೆ ನಮ್ಗೆ ಜಸ್ಟ್ ರಾಖಿ ಕಟ್ಟಬೇಕಿತ್ತು, ಮತ್ತೇನೂ ಇಲ್ಲ. ಹಾಂ, ಓಕೆ. ಅಕ್ಕ ಐ ಲವ್ ಯು ಅಂತ ಹೇಳ್ಬೋದಕ್ಕ? ಆಗ ಐ ಲವ್ ಯು ಅಂತ ಹೇಳ. ಐ ಲವ್ ಯು ಅಕ್ಕ. ಓಕೆ, ಹೇಳಿದ್ರ ಒಂದೇ ಟಾಸ್ಕ್ ಮುಗೀತು. ಓನಂತ ನೆಕ್ಸ್ಟ್ ರಾಖಿ ಕಟ್ಕೊಳೋ ಅಂತ ಬರೀ ಓನಂತ. ಸರ್ ಮುಗಿಸಾರ ಗೊತ್ತಿಲ್ಲ ನಮ್ಗೆ, ನೋಡುವ ಅಂತ. ಪವರ್ಫುಲ್ ಇರೋ ಕಡೆ ಕರ್ಸ್ಕೊಳ್ಳೋಣ ಅಂತ. 4 ಮಂದಿ ಇದ್ದಾರೆ, ಕರ್ಸ್ಕೊಳ್ಳೋಣ ಅಂತ ಇರೋ ಕಡೆ. ಅಕ್ಕ ಫ್ರೀ ಇದ್ರೆ ಅಕ್ಕ? ಫ್ರೀ ಇದ್ರೆ ನಮ್ ರಾಖಿ ಕಟ್ಬೋದಕ್ಕ? ನೀವು ಅಕ್ಕ ರಾಖಿ ಕಟ್ಬೋದಕ್ಕ? ಅವ್ರು ಹೇಳ್ಬೇಕು. ಓಕೆ, ಥ್ಯಾಂಕ್ ಯು ಅಕ್ಕ. ಐ ಲವ್ ಯು ಅಕ್ಕ. ಐ ಲವ್ ಯು ಅನ್ನ ಹೇಳ್ಬೋದಕ್ಕ? ಒಂದು ರಿಜೆಕ್ಟ್. ಅಯ್ಯೋ ಭಗವಂತ, ಏನಿದೆ ಕಟ್ಕೊಂಡ್ಯಾರ ಅಕ್ಕಿ ಬ್ಯಾಡ ಅಂತಂದ್ರ ಶೀ ಇತ್ನಾ ಗಂಧ ಅಷ್ಟ ನೋಡಿಲ್ಲಪ್ಪ. ರಿಜೆಕ್ಟ್ ಆಗೈತೆ ನಮ್ಗೆ. ಅಲ್ಲಿ ಒಂದು ಬರ ಹೋಗಿ, ಇಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ದು. ಒಂದು ರಿಜೆಕ್ಟ್ ಆಗಿತ್ತು, ಭಾಳ ಹಲ್ಟ್ ಆಯ್ತು ನನಗೆ. ಏನು ಮಾಡಕ್ ಬರಲ್ಲ. ಸರ್ ಏನು ಮಾಡಿರ್ಬೋದು, ಐ ಥಿಂಕ್ ಎಲ್ಲ ಫಿನಿಶ್ ಮಾಡಿರ್ಬೋದು ಅವ್ರ ಮಂಜುನಾಥ್ ಸರ್. ಬರತ್ತದ ಕಡೆ ಹಾಗೆ ರಾಖಿ ಕಟ್ಬೋದಕ್ಕ ನಮ್ಗೆ? ನಮ್ಗೆ ಕಟ್ತೀರಕ್ಕ, ನಿಮ್ಗೆಲ್ಲ ನಡೆಯುತ್ತೆ. ಗಟ್ಟಿ ಐ ಲವ್ ಯು ಅಕ್ಕ. ಅಕ್ಕ ಓಕೆ, ನಮ್ಗೆ ಹೇಳಿದ ಟಾಸ್ಕ್ 2ನೇ ಟಾಸ್ಕ್ ಮುಗಿದೈತಿ, ಒಂದು ರಿಜೆಕ್ಟ್ ಆಗೈತಿ. ಇನ್ನೂ 2 ಟಾಸ್ಕ್ ಅದಾವ, ನೋಡುವ ಅಂತ. A few moments later. ಕಂಪ್ಲೀಟ್ ಆಗೈತಿ 1ನೇ ಟಾಸ್ಕ್. ಟೋಟಲ್ 4 ಟಾಸ್ಕ್ ಕೊಟ್ಟೇನಿ. ಏನಂತಂದ್ರೆ ಬಂದ್ಬಿಟ್ಟು 1ನೇ ಟಾಸ್ಕ್ ಬಂದ್ಬಿಟ್ಟು ಐ ಲವ್ ಯು ಹೇಳ ಅಂತ ಹೇಳಿದೆ ನಮ್ಮ ಹುಡುಗರಿಗೆ. ಅದು ಕಂಪ್ಲೀಟ್ ಆಗೈತಿ, ಸಕ್ಸಸ್ಫುಲ್ ಆಗೈತಿ. ಸರ್ ಸಕ್ಸಸ್ಫುಲ್ ಮಾಡಿಸಿದ್ರೆ, ನಾನು ಸಕ್ಸಸ್ಫುಲ್ ಮಾಡಿದೆ. ಬರ್ರಿ ಸರ್, ನೀವು ಬರ್ರಿ, ನೀವು ಬರ್ರಿ. ಓಕೆ, ಫೈನಲಿ ನಮ್ದ ಫಸ್ಟ್ ಟಾಸ್ಕ್ ಏನಿದೆ ಅಲ್ರಿ, ಸಕ್ಸಸ್ಫುಲಿ ಮಾಡಿದೆ. ಮೊದ್ಲು ಏನಾಗಿತ್ತು ಅಂತಂದ್ರೆ ನಮಗೆ ಸ್ವಲ್ಪ ಭಯ ಆಗಿತ್ತು, ಬಟ್ ಭಯ ಪಡುವಂಥದ್ದು ಏನಿರಲಿಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ.
ಎಂಜಾಯ್ಡ್ ಲಾಟ್. ನನಗೆ ಚೆನ್ನಾಗಿತ್ತು. ನನಗಂತೂ ಕೇಳಕ್ ಹೋಗ್ಬೇಡಿ, ವಿಡಿಯೋದಲ್ಲಿ ಹಾಕ್ತೀನಂತೆ. ಓಕೆ ಸರ್, ಸೆಕೆಂಡ್ ಟಾಸ್ಕ್ ಬಂದ್ಬಿಟ್ಟು ಫ್ರೀ ಫುಡ್ ಕೇಳುದು ಸರ್. ಫ್ರೀ ಫುಡ್ ಓಕೆ ಅಂತಂದ್ರೆ ದುಡ್ಡು ಕೊಡಂಗಿಲ್ಲ. ದುಡ್ಡು ಕೇಳಲ್ಲ. ಅವ್ರೇನ್ ರೆಸ್ಪಾನ್ಸ್ ಬರ್ತಿತ್ತು, ಅವ್ರ ರಿಯಾಕ್ಷನ್ ಕೊಡ್ತಾ ಇರಲಿಲ್ಲ. ಜಸ್ಟ್ ಆ ಟಾಸ್ಕ್ ಐತೆ ಸರ್. ಟೋಟಲ್ 4 ಟಾಸ್ಕ್ ಅದಾವ. 2ನೇ ಟಾಸ್ಕ್ ಫ್ರೀ ಫುಡ್ ಸರ್. ನೋಡುವಂತ ಈ ಫ್ರೀ ಫುಡ್ ನೋಡುವಂತ, ಫ್ರೀ ಫುಡ್ ಯಾರು ಕೊಡ್ತಾರ ಯಾರು ಇಲ್ಲ ಅಂತ, ಅವ್ರ ರೆಸ್ಪಾನ್ಸ್ ಏನ್ ಬರ್ತೈತೆ ನೋಡುವಂತ ಸರ್. ಮಾಡೋಣ ಸರ್, ಏನಂತಾರೆ Definitely ಮಾಡೋಣ. ಬಟ್ ಇನ್ನೊಂದೇನಪ್ಪಾ ಅಂತಂದ್ರ ಮೊದಲೇ ಸಾರಿ, ಯಾಕಂತಂದ್ರ ನಾವ್ ಎಲ್ಲೇ ಹೋದ್ರು ನಾವು ಅಟ್ಲೀಸ್ಟ್ ನಮ್ ಕಡೆ ಏನಾರ ಸಾಧ್ಯ ನಾವು ಮಾಡಿ ಬಂದಿರ್ತೇವೆ. ಫಸ್ಟ್ ಟೈಮ್ ನಾವು ಫ್ರೀ ಫುಡ್ ಕೇಳತ್ತೀನಿ ಇವಾಗ. ನೋಡೋಣ ಯಾರ್ಯಾರು ಏನೇನ್ ಹೇಳ್ತಾರ, ಬಟ್ ಟ್ರೈ ಮಾಡೋಣ್ರಿ. ನೋಡೋಣ ಏನೇನ್ ಆಗ್ತದೆ ಗೊತ್ತಿಲ್ಲ. ಬರೀ ಅಂತ ಜಾಸ್ತಿ ದೂರ ಹೋಗೋದೇನ್ ಬೇಡ್ರಿ, ಇಲ್ಲೇ ಪಾನಿಪುರಿ ಮಾರತ್ತಾರ. ಪಾನಿಪುರಿ ಕೊಡ್ತಾರ ಕೇಳೋಣ ಬರ್ರಿ. ಇಷ್ಟು ಜಲ್ದಿ ಮುಗಿದ್ಬಿಟ್ರ ಅದಕ್ಕೆ ಥ್ರಿಲ್ ಇರಂಗಿಲ್ರಿ. ಬಟ್ ಏನ್ ಮಾಡೋ ಬರಂಗಿಲ್ಲ. ಬಟ್ ಟಾಸ್ಕ್ ಮುಗಿಸ್ಬೇಕು ಜಲ್ದಿ. ಬಾಯ್ ಬಾಯ್, ಒಂದ್ ಸುಖಾಪುರಿ ಬೇಕಾಗಿತ್ತ. ಬಟ್ ನಾನ್ ನಿಮಗೆ ದುಡ್ಡು ಕೊಡೋ ಹಂಗಿಲ್ಲ. ನೋಡ್ರಿಪ್ಪ, ಡೆಫಿನೆಟ್ಲಿ ನಾನು ಕೊಡ್ತೇನೆ ಅಂತ ಇದಾರ. ಖುಷಿ ಆಯ್ತು. ಜಸ್ಟ್ 2 seconds ಅಲ್ಲೇ ಕಂಪ್ಲೀಟ್ ಆಗಿದೆ. ಬಟ್ ಇವ್ರದ್ದು ಶಾಪ್ ಲೊಕೇಶನ್ ಬಂದ್ಬಿಟ್ಟ ಕಲಾಭವನ ಮುಂದ್ಗಡೆ ಇರ್ತೈತೆ. ಭಾಳ ಚೆನ್ನಾಗಿರ್ತೈತೆ. ಮಸ್ಟ್ ಟ್ರೈ ಮಾಡ್ರಿ. ಬಟ್ ಜಾಸ್ತಿ ಕೇಳೋದು ಬೇಡ. ಬೇರೆ ಕಡೆ ಎಲ್ಲ ಇತ್ತ. ಬಟ್ ಅಣ್ಣನ ಕಡೆ ಒಂದು ಸುಖಾಪುರಿ ಕೇಳತ್ತೆ. ಬಟ್ ಕೊಟ್ಟಿದ್ದಾರೆ, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಣ್ಣ ಒಂದು ಸುಖಾಪುರಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಜನ ಇಲ್ಲಿ ಬರ್ತಾರ ಪಾನಿಪುರಿ, ಸುಖಾಪುರಿ, ಶಿವಪುರಿ ತಿನ್ನಾಕ. ಫೈನಲಿ ಚಾಲೆಂಜಸ್ ವಿಡಿಯೋಸ್ ಎಲ್ಲ ನಡೀತಿದ್ದಾರೆ. ಜನ ನಮ್ಮನ್ನು ನೋಡತ್ರ ಮೊದಲೇ ಸರಿ ಒಂಥರ ಅನ್ಸಾತೈತಿ. ಈ ಸರ್ ಫ್ರೀ ಫುಡ್ ತಿಂದಿರ್ಬೋದು, ಗೊತ್ತಿಲ್ಲ ನನಗೆ. ಈಗ 2ನೇ ಟಾಸ್ಕ್ ಫ್ರೀ ಫುಡ್ ನೋಡುವಂತ. ಫ್ರೀ ಫುಡ್ ಯಾರು ಕೊಡ್ತಾರ ನೋಡುವಂತ. ಬರೀ ಹೋಗುವಂತ ಅವ್ರ ರೆಸ್ಪಾನ್ಸ್ ಏನ್ ಬರ್ತೈತಿ, ರಿಯಾಕ್ಷನ್ ನೋಡುವಂತ. ಸರ್ ಐ ಥಿಂಕ್ ತಿಂದಿರ್ಬೋದು, ಗೊತ್ತಿಲ್ಲ ನೋಡುವಂತ. ಎಲ್ಲಿದಾರ ಎಲ್ಲ ಬೇಕ್ರಿ ಕಡೆ ಬಂದ್ವಿ. ಬೇಕ್ರಿ ಫಸ್ಟ್ ಬೇಕ್ರಿ ನೋಡುವಂತ. ಅಂಟಿ ನಮ್ಗೆ ಏನಾದ್ರು ಫ್ರೀ ಕೊಡ್ತೀರಾ ಅಂಟ? ಏನಾದ್ರು ಫ್ರೀ ತಿನ್ನಾಕ ಏನೂ ಇಲ್ಲ ಅಂಟ? ಓಕೆ, ಫ್ರೀ ಇಲ್ಲ, ರಿಜೆಕ್ಟ್. ಅಯ್ಯೋ ಭಗವಂತ, ಏನ್ ಮಾಡಿ ನನಗೆ ಗೊತ್ತಾಗಿಲ್ಲ ನನಗೆ. ಓಕೆ ಓಕೆ, ಪಾನ್ ಶಾಪ್ ಬಂದ್ವಿ. ಪಾನ್ ಶಾಪ್ ನೋಡುವಂತ ಏನಾದ್ರು ನಡೆಯುತ್ತೆ ನನಗೆ ಫ್ರೀ. ಅಣ್ಣ ನಮ್ಗೆ ಏನಾದ್ರು ಫ್ರೀ ಫುಡ್ ಏನಾದ್ರು ಕೊಡ್ತೀರಾ ತಿನ್ನಾಕ? ಫ್ರೀ, ಓನ್ಲಿ ಫ್ರೀ. ಜಸ್ಟ್ ಏನಾದ್ರು ನಡೆಯುತ್ತೆ, ಏನಾದ್ರು. ಹಾ ಓಕೆ, ಕೊಡ ಪಾನ್ ಶಾಪ್ ಬಂದಿವಿ. ಆಖರಿಗೆ ಬೇಕ್ರಿ ಅಂತ ಪಾನ್ ಶಾಪ್ ಬಂದಿವಿ. क्या है, कैसा है लोग, कैसा है, कहाँ से है? ಓಕೆ, ನಡೆಯೈತಿ. ಕೊಡತ್ರ ಏನಾದ್ರು ಪಾನ್ ಶಾಪ್ನಾಗ ಏನಾದ್ರು ಸ್ವೀಟ್ ಏನಾದ್ರು ತಿನ್ನೋ ಅಂತ. ಏನ್ ಕೊಡ್ತೀರಿ ಸರ್? ಕೊಡು, ಚಾಕ್ಲೇಟ್ ತಿನ್ನೋ ಅಂತ ನಾವು ಕೊಡತ್ತಾರ. ಸಾಕು ಸರ್. ಓಕೆ, 5 ಕೊಟ್ಟಾರ ಸರ್. 5 ಚಾಕ್ಲೇಟ್ ಕೊಡತ್ತಾರ. ಓಕೆ, ಇದು ಚಾಕ್ಲೇಟ್ ನಾವು ನಮ್ಮ ಹುಡುಗರಿಗೆ ಇದು ಮಾಡೋ ಅಂತ. ತಗೋ, ನೀ ತಗೋ. ಲಾಸ್ಟಿಗೆ ನಂದು ಐತಿ, ನಾವು ತಿನ್ನೋಣ ಅಂತ ಒಂದು ಎಲ್ಲರೂ ಕೊಟ್ಟೆ. ಹೆಂಗ್ರಿ ಸರ್? ಸರ್ ನಿಮ್ದು ಹೆಸರು? ಶಿವ ಹೆಗಡೆ. ಓಕೆ, ನಮ್ಮ ಟಾಸ್ಕ್ ಎಲ್ಲ ಮುಗಿದೈತೆ. 2ನೇ ಟಾಸ್ಕ್ ಮುಗಿದೈತಿ. 3ನೇ ಟಾಸ್ಕ್ ಏನಂತ ಹೇಳ್ತೇನೆ ಅಂತ ಬರ್ರಿ. ಸರ್ ನಿಮ್ಮ ಟಾಸ್ಕ್ ಮುಗಿತ್ರೆ? ಸೆಕೆಂಡ್ ಟಾಸ್ಕ್ ಈಸಿ ಮುಗಿಸಿದೆ. ಜಸ್ಟ್ 2 seconds ಇಲ್ಲೇ ಐತೆ. ಅಣ್ಣನ ಕಡೆ ಸುಖಾಪುರಿ ತೊಗೊಂಡೆ ನಾನು. ಬೇಡ ಅಂದ್ರೆ ನಡೀತೈತಿ. ಇನ್ನೇನ್ ಇದಕ್ಕಿಂತ ಜಾಸ್ತಿ ಏನ್ ಬೇಗ ಮುಗಿಸಿದ್ರೆ ಗೊತ್ತಿಲ್ಲಪ್ಪ ನನಗೆ. ಮಾಡುತ್ತಾರೆ ಏನ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ನಾ 2 seconds ಅಲ್ಲಿ ಮುಗಿಸಿದೆ. ಓಕೆ ಸರ್, 3ನೇ ಟಾಸ್ಕ್ ಬಂದ್ಬಿಟ್ಟು ಒಂದು 5 ವರ್ಷ ಹುಡುಗರಿಂದ 50 ವರ್ಷ ಲೈಕ್ ಹುಡುಗರು ಅಂಕಲ್ನಿಂದ ಫೋಟೋ ಹೊಡ್ಕೋಬೇಕ್ರೆ. ಮೇಲ್ ಫಿಮೇಲ್ ನಡೆಯುತ್ತೆ. ಸಣ್ಣ ಹುಡುಗರಿಂದ ದೊಡ್ಡವರು ಹುಡುಗರಿಂದ. ಇವ್ರೇನ್ ಹೇಳ್ತಿದಾರಪ್ಪ ಅಂತಂದ್ರ, ಸಣ್ಣ ಪಾಪದಿಂದ ಹಿಡಿದ ಪಾಪದಿಂದ ಆಲ್ಮೋಸ್ಟ್ ದೊಡ್ಡವರೆಗೂ ಸೆಲ್ಫಿ ತಗೋಬೇಕನ್ನ ಹೇಳ್ತಾರ. ಬಟ್ ಗಂಡ್ ಮಕ್ಕಳದಷ್ಟೇ. ಫಿಮೇಲ್ ಮೇಲ್ ಒಟ್ಟು ಯಾರ್ದು ನಡೆಯುತ್ತೆ ಸರ್? ಬೇಡ, ಫಿಮೇಲ್ ಬೇಡ. ಯಾಕೆ ತೊಗೊಳೋದು? ನಮ್ಮ ಹುಡುಗರನ್ನ ಪಬ್ಲಿಸಿಟಿ ಮಾಡೋಣ. ಬಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಕೇಳೋಣ ಎಲ್ಲಾರ್ಗು. ಏನೇನ್ ಮಾಡ್ತಾರ ಗೊತ್ತಿಲ್ಲ. ಫೋಟೋ ತೊಗೊಂತೀವಿ ಅಂತ ಕೇಳೋಣ. ಬಟ್ ಅವ್ರು ಓಕೆ ಅಂದ್ರೆ ಡೆಫಿನೆಟ್ಲಿ ತೊಗೊಳೋಣ. ನಮ್ಮ ನೋಡಿ ಎಲ್ಲ ಓಡೋಣ ಇವಾಗ ಅವ್ರೆ. ಕೇಳೋಣ ಬರ್ರಿ. ಬಟ್ ಟ್ರೈ ಮಾಡೋಣ. ಓಕೆ ಸರ್, ಚಾಲೆಂಜ್ ಮಾಡೋಣ ಸರ್. ಅಕ್ಸೆಪ್ಟೆಡ್, ಚಾಲೆಂಜ್ ಅಕ್ಸೆಪ್ಟೆಡ್. ಟೋಟಲ್ 3 ನೋಡಿ ಸರ್. 10, 50, 80. ಟೋಟಲ್ 3 ಸೆಲ್ಫಿ ಬೇಕಾ? 3 ಸೆಲ್ಫಿ. ಓಕೆನಾ? ಬರ್ರಿ ಹೋಗೋಣ ಅಂತ. ಏನೇನು ಆಗ್ತದೆ ನೋಡೋಣ ಅಂತ. ಬರ್ ಈ ಅಣ್ಣವ್ರು ಇಲ್ಲಿಂದನ ಬಂದ್ಬಿಟ್ರೆ ಒಂದು ಫೋಟೋ ತೊಗೊಂಡ್ಬಿಡ. ಅಣ್ಣ ಒಂದು ಫೋಟೋ ಅಣ್ಣ, ಸೆಲ್ಫಿ ನಿಮ್ಮ ಜೊತೆ. ಅಣ್ಣ ಯು ಆರ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್. ಯಾ, ಥ್ಯಾಂಕ್ ಯು. ಓಕೆ, ಫಸ್ಟ್ ಒಂದು ಆಗಿದೆ. ಅಣ್ಣ ಏಜ್ ಎಷ್ಟು ನಿಮ್ದ? ಅಣ್ಣಂದು ಏಜ್ 69 ಅಂತ. ಅವ್ರ ಜೊತೆ ಒಂದು ಫೋಟೋ ತೊಗೊಂಡಿದ್ದೇವೆ. ಬಟ್ ನೋಡೋಣ ಏನೇನು ಆಗ್ತೈತಿ. ಏನೋ ಮಾರುತಿ ಅವ್ರು ಹೇಳಿದ್ರಿ ನಮಗ 5 ವರ್ಷ, ಆಮೇಲೆ 10 ವರ್ಷ, 50, 80 ಹಿಂಗೆ ಹೇಳಿದಾರೆ. ಬಟ್ ಟ್ರೈ ಮಾಡೋಣ. ಸಣ್ಣ ಪಾರ್ಕ್ಗಳನ್ನ ಎಲ್ಲಿ ಹುಡ್ಕೊಳಪ್ಪ ಇವಾಗ? ಇಲ್ಲಿ ಯಾರೋ ಬರಾಕತ್ತಾರ ಒಬ್ರ.
ಅವ್ರನ್ನ ಕೇಳೋಣ್ರಿ, ಪಕ್ಕ ಕೇಳೋಣ. ಏ ಬ್ರೋ ವಾಟ್ಸಪ್ ಬ್ರೋ, ಒಂದು ಸೆಲ್ಫಿ ವಿತ್ ಯು, ನಿಮ್ಮ ಜೊತೆ ಒಂದು ಫೋಟೋ ತೊಗೋಬೋದಾ? ಯಾ ಯು ಆರ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್ ಬಡಿ. ಯಾ ದಟ್ಸ್ ಗ್ರೇಟ್. ಏಜ್ ಏನಪ್ಪ? 24. ಏಜ್ 24. 24 ಏಜಿಂದ ಒಂದು ಫೋಟೋ ಸೆಲ್ಫಿ ತೊಗೊಂಡಿದ್ದೇವೆ. ಬಟ್ ಟ್ರೈ ಮಾಡೋಣ, ಸಣ್ಣ ಪಾರ್ಗಳು ಬರ್ತಾವ ಅದ್ರದ್ದು ತೊಗೊಳ್ಳೋಣ. ಬಟ್ ವಯಸ್ಸಾದ್ರೂ ತೊಗೋಬೇಕು, ಎಷ್ಟು ಮ್ಯಾಕ್ಸಿಮಮ್ ವಯಸ್ಸಾಗಿರ್ತೈತೆ ಅವ್ರನ್ನ ತೊಗೋಬೇಕಾ. ಬಟ್ ಟ್ರೈ ಮಾಡೋಣ, ಯಾರು ಸಿಗ್ತಾರ ಪ್ರಯತ್ನ ಮಾಡೋಣ. ಜಸ್ಟ್ ಒಂದು ಟ್ರೈ ಮಾಡೋಣ. ಒಂದು ಲೇಡಿ ಬರುತ್ತಾಳ, ಸೆಲ್ಫಿ ಕೊಡ್ತಾಳ ಅಂತ ಚೆಕ್ ಮಾಡೋಣ. ಮ್ಯಾಮ್ ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಯು ಲುಕಿಂಗ್ ವೆರಿ ಗಾರ್ಜಿಯಸ್. ಕ್ಯಾನ್ ಐ ಟೇಕ್ ಒನ್ ಪಿಕ್ ವಿತ್ ಯು? ಯಾ ಶೋರ್, ಥ್ಯಾಂಕ್ ಯು ಸೋ ಮಚ್. ಫೈನಲಿ ಸಕ್ಸಸ್ ಆಗಿದೆ. ಗುಡ್ ನೇಮ್? ವಿಚ್ ಕಾಲೇಜ್? ಏನು ಓದೋದು? ದಟ್ಸ್ ಗ್ರೇಟ್. ಎಲ್ಲಿಂದ? ಧಾರವಾಡ. ನೈಸ್ ಮೀಟಿಂಗ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಂಜುನಾಥ್ ನಿಮ್ಮೊಂದಿಗೆ. ತುಂಬ ಖುಷಿ ಆಯ್ತು మన ಭೇಟಿಗೆ ಆಗಿದೆ ಒಂದು. ಥ್ಯಾಂಕ್ ಯು. ನಾನು ಸೆಲ್ಫಿ ಕೇಳಿದ್ದೆ ಅದು ಹುಡುಗಿಗೆ, ಬಟ್ ಅವ್ರು ಖುಷಿಯಿಂದ ಸೆಲ್ಫಿ ಕೊಟ್ರಿ. ಬಟ್ ಖುಷಿ ಆಯ್ತಾ, ಬಟ್ ನಾವು ಕೊಡಂಗಿಲ್ಲ ಅನ್ಕೊಂಡಿದ್ದೆ. ತುಂಬ ಖುಷಿ ಆಯ್ತಾ. ಅವ್ರ ಜೊತೆ ಸೆಲ್ಫಿ ತೊಗೊಂಡಿದ್ದೆ. ಅಲ್ಲೊಂದು ಸಣ್ಣ ಪಾಪು ಇದೆ, ಪಾಪುದ ಸೆಲ್ಫಿ ತೊಗೊಳ್ಳೋಣ. ಎಷ್ಟು ವರ್ಷ ಗೊತ್ತಿಲ್ಲ. ಥ್ಯಾಂಕ್ ಯು. A few moments later. ಫೈನಲಿ ಕನ್ವಿನ್ಸ್ ಮಾಡಿದ್ದೇವೆ. ಅವ್ರು ಬೇಡ ಅನ್ನಕತ್ತಿದ್ರು. ಅವ್ರು ಏನಂದ್ರೆ ಗೊತ್ತೇನ್ರಿ, ಪಾಪ ನಾವು ಡೈಲಿ ಇಲ್ಲೇ ದುಡ್ಕೊಂಡ್ ತಿಂತೇವೆ, ನಮಗೆ ಊಟಕ್ಕೆ ಏನೋ ಸಮಸ್ಯೆ ಮಾಡಬೇಡ್ರಿ ಅಂದ್ರೆ ಅಂಥದ್ದೇನೂ ಮಾಡಂಗಿಲ್ರಿ. ಜಸ್ಟ್ ಒಂದು ಫೋಟೋ ತೊಗೊಂತೀವಿ ಅಂತ ಹೇಳಿದ್ವಿ. ಬಟ್ ತೊಗೊಳ್ಳೋಣ. 1.5 ವರ್ಷ ಅಂತ ಫೈನಲಿ ಸೆಲ್ಫಿ ತೊಗೊಳ್ತಿದ್ದೇವೆ ರೀ. ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಮಾಡಿದ್ದೇವೆ. ಇನ್ನೇನು ಜಾಸ್ತಿ ಏನಿಲ್ಲ. ಯಾರು ಸಿಗ್ತಾರೆ ಬಡ ತೊಗೊಂಡು ಮುಗಿಸ್ಬಿಡೋಣ ಟಾಸ್ಕ್. ಲೇಟ್ ಆಗ್ತೈತಿಲ್ಲ ಅಂದ್ರೆ ಬನ್ರಿ. ಓಕೆ, ಈಗ ಬಂದ್ವಿ ನಾವು. ಈಗ ಸರ್ ಏನು ಮಾಡೋದು ಗೊತ್ತಿಲ್ಲ. ಈಗ ನನಗೆ ಸಣ್ಣ ಹುಡುಗರಿಂದ ಅಂಕಲಿಂದ ಅಜ್ಜ ಮತ್ತೆ ಫೋಟೋ ಬೇಕು ನೋಡೋಣ ಅಂತ. ಅವ್ರ ಫೋಟೋ ಕೊಡ್ತಾರ ನೋಡೋ ಅಂತ. ಅವ್ರ ರೆಸ್ಪಾನ್ಸ್ ಏನು ಬರ್ತೈತಿ ನೋಡೋಣ ಅಂತ. ಬರ್ರಿ ಹೋಗೋಣ. ಅಜ್ಜಾರ ಕೇಳೋ ಅಂತ ಅವ್ರಿಗೆ. ಫೋಟೋ ಮಾಡ್ಸಕ್ತಾ ಅಂತ सिंपल है हमारा टास्क है यूट्यूब में. ओके, आपका एज? 75. ओके, ಒಂದು ಫೋಟೋ ಹೊಡ್ಕಾವತ್ತೆ. ಡೈರೆಕ್ಟ್ ಅಂಕಲ್ ಜೊತೆ ಹೊಡ್ಕಾವತ್ತೆ ನೋಡು ಅಂತ. ಥ್ಯಾಂಕ್ ಯು ಅಂಕಲ್. ಅಲ್ಲಿ ಸ್ವಲ್ಪ ಪಾಪು ಐತಲ್ಲೇ, ಅವ್ರ ರೆಸ್ಪಾನ್ಸ್ ಏನು ಬರ್ತೈತೆ ನೋಡೋ ಅಂತ. ಐ ಥಿಂಕ್ ಬರ್ದೇ ಬಿಡ್ತಾರೆ ಅವ್ರು. ಫೈನಲಿ ಅವ್ರ ಅಪ್ರೋಚ್ ಮಾಡಿದ್ದಾರೆ ಸರ್. ಈಗ ಸರ್ ಫೋಟೋ ತೊಗೋತೀನಿ ಅಂತ ಹುಡುಗರ್ದ. ಓಕೆ ಹೊಡ್ಕೊರಿ. ತಗೊಳ್ಳಿ, ನಾನು ಫೋನ್ ನಾ ಮೊಬೈಲ್ ತೆಗಿತೀನಿ. ಓಕೆ ಚಲೋ. ಓಕೆ, ಎಲ್ಲ ಆಗಿತ್ತು ನಮ್ದು. ಲಾಸ್ಟ್ ಅಂಕಲ್ ಬೇಕು, ಭಾಳ ಟೈಮ್ ಆಗೈತಿ. ಟೈಮ್ ನೋಡಿ ಅಂತಂದ್ರೆ 4:48 ಆಗೈತಿ. ಅಂಕಲ್ ಬೇಕು. ಅಂಕಲ್ ಮುಗಿದೈತೆ ಅಂತಂದ್ರೆ ನಮ್ಮ ಟಾಸ್ಕ್ ಮುಗಿದೈತಿ. 3ನೇ ಟಾಸ್ಕ್ ಮುಗಿದೈತಿ. 4ನೇ ಟಾಸ್ಕ್ ಏನಂತ ಹೇಳ್ತಾನಂತ. 4ನೇ ಟಾಸ್ಕ್ ಮುಗಿತು ಅಂತಂದ್ರೆ ಪ್ರೈಸ್ ಐತೆ. ಆ ಪ್ರೈಸ್ ಹೇಳ್ತಾನಂತ ಲಾಸ್ಟ್ ಕೊನೆಗೆ ವಿಡಿಯೋ ನೋಡೋಣ. ಅಂಕಲ್ ಸಿಗಾಗತ್ತಿಲ್ಲ. ಓಕೆ, ಅಂಕಲ್ ಸಿಕ್ಕಾರಿಲ್ಲ. ಅಂಕಲ್ ಬಿಸಿ ಇದ್ರೆ ಒಂದು ಫೋಟೋ ಬೇಕೈತೆ ಅಷ್ಟೇ. ನಾವು ಚಾಲೆಂಜ್ ಸ್ಟುಡಿಯೋ ಮಾಡ್ತೇವೆ. ನಮ್ಮ ಇದು ಡೇರ್ ಕೊಟ್ಟಿದ್ರೆ ನಂದು ಪೂರಾ ಫೋಟೋದೆಲ್ಲ ಟಾಸ್ಕ್ ಮುಗ್ದೈತಿ. 3 ಟಾಸ್ಕ್ ಮುಗ್ದೈತಿ. ಸರ್ದು ಮಂಜುನಾಥ್ ಸರ್ದು ಅವ್ರದ್ದು ಐ ಥಿಂಕ್ ಮುಗ್ದಿರ್ಬೋದು, ಅಷ್ಟು ಗೊತ್ತಿಲ್ಲ. ಅವ್ರು ಹೋಗ್ಯಾರ. ಯಾವ ಟಾಸ್ಕ್ ಜಲ್ದಿ ಮುಗಿಯೋದು ಗೊತ್ತಿಲ್ಲ ನೋಡುವಂತ. ಈಗ 4ನೇ ಟಾಸ್ಕ್ ಏನಂತ ಹೇಳ್ತಾನಂತ. ಬರೀ ಹೋಗೋಣಂತ. 4ನೇ ಟಾಸ್ಕ್ ಯಾರಾದರೂ ಅದು ವಿನ್ ಆತಂದ್ರೆ ಪ್ರೈಸ್ ಐತಿ. ಆ ಪ್ರೈಸ್ ಏನೈತಿ ಲಾಸ್ಟ್ ಕೊನೆಗೆ ಗಿಡೋ ನೋಡ್ರಿ. ಓಕೆ, ಫೈನಲಿ ನಮ್ದು ಟಾಸ್ಕ್ ಮುಗ್ದೈತಿ. 3ನೇ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಗೈತಿ. ಫೋಟೋ ಹೊಡ್ಗಳು ಇತ್ತು. 10 ವರ್ಷದಿಂದ 10 ವರ್ಷದಿಂದ 80 ವರ್ಷದ ವಯಸ್ಸಿನ ಫೋಟೋ ಹೊಡ್ಕೊಂಡಿದ್ವಿ. ನಾನು ಹೊಡ್ಕೊಂಡಿದ್ವಿ, ಸರ್ ಹೊಡ್ಕೊಂಡಿದ್ವಿ, ಮಂಜುನಾಥ್ ಸರ್ ಮತ್ತು ನಾನು. ನೆಕ್ಸ್ಟ್ ಟಾಸ್ಕ್ ಸರ್ ನೀವು ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ನಿಮ್ದು? ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದೇನೆ ರೀ. ಜಾಸ್ತಿ ಟೈಮ್ ಏನು ತೊಗೊಂಡಿಲ್ಲ. ಕರೆಕ್ಟ್ ಕನ್ವೀನಿಯಂಟ್ ಆಗಿ ಟೈಮ್ ಟು ಟೈಮ್ ಒಂದು ಹುಡುಗಿ ಜೊತೆ ಸೆಲ್ಫಿ ತೊಗೊಂಡೇನ್ರಿ. ಅದು ಅಷ್ಟೇ ಹೇಳ್ಬೋದು ಅಂತ ಮಾಡಿದ್ದೆ. ಬಟ್ ತೊಗೊಂಡಿದೆ. ಅವರು ಏನೇನಾಗ್ತೈತಿ ಗೊತ್ತಿಲ್ಲ. ನೆಕ್ಸ್ಟ್ ಟಾಸ್ಕ್ ಏನಿದೆ? ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು 4ನೇ ಟಾಸ್ಕ್ ಟ್ರೇಡಿಂಗ್ ಮಾಡೋದು. ಫಾರ್ ಎಕ್ಸಾಂಪಲ್ ಏನಾದರೂ ಲೋ ಪ್ರೈಸಿಂದ ತಗೊಂಡು ಹೈ ಪ್ರೈಸಿಗೆ ಸೇಲ್ ಮಾಡೋದು. ಟ್ರೇಡಿಂಗ್. ಇವಾಗ ಒಂದು 10 ರೂಪಾಯಿ ಇದ್ದಿದ್ರೆ ನಾನು 100 ರೂಪಾಯಿಗೆ ಮಾರ್ಬೇಕು ಅದನ್ನ. ಇದು ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಚಾಲೆಂಜಿಂಗ್. ಮಾಡೋಣ ಅಂತ ನೋಡೋಣ ಅಂತ. ಈ ಲಾಸ್ಟ್ನೇ
ಟಾಸ್ಕ್ ಐತಿ ಮುಗಿತಂತಂದ್ರೆ ಏನು ವಿನ್ ಪ್ರೈಸ್ ಐತೆ ನೋಡು ಅಂತ ಕೊನೆಗೆ ವಿಡಿಯೋ ನೋಡ್ರಿ. ಓಕೆ ಸರ್, ನೀವು ಹೆಂಗೆ ಮಾಡತ್ತೀರಿ ಸರ್? ನೀವು ಹೆಂಗೆ ಚಾಲೆಂಜಸ್ ಫಾಸ್ಟ್ ಮಾಡತ್ತೀರ ಹೆಂಗೆ ಸರ್? ವಿ ಆರ್ ಡೂಯಿಂಗ್ ವೆರಿ ಫಾಸ್ಟ್ ಬಿಡೆ, ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನಾವು ಮಾಡತ್ತೀವಿ ಸರ್, ನಾವು ಪ್ರಯತ್ನ ಮಾಡತ್ತೀವಿ. ನಿಮ್ಮಿಂದ ಆಗಿಲ್ಲ ತೋರಿ ಸರ್ ನೀವು. ಓಕೆ, 4ನೇ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡೋ ಅಂತ ಶಿವನ್ ಅಂತ ಯಾರಿಂದ ಕಷ್ಟಪಡಕತ್ತೇವೆ. ದಯವಿಟ್ಟು ಚಾನಲ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮಂಜುನಾಥ್ ನಿಮ್ಮೊಂದಿಗೆ ಮಾರುತಿ ಚಂದೋಕರ್. ಓಕೆ ಓಕೆ, ನಾವು ಬಂದ್ವಿ ಈಗ ಟ್ರೇಡಿಂಗ್ ಮಾಡೋ ಅಂತ. 10 ರೂಪಾಯಿಂದ 100 ರೂಪಾಯಿ ಮಾಡೋ ಅಂತ. 100 ರೂಪಾಯಿ ಹೆಂಗಾರು ಮಾಡಿ ಹೈ ಪ್ರೈಸಿಂಗ್ ಸೇಲ್ ಮಾಡೋ ಅಂತ ಟಾಸ್ಕ್ ಕೊಟ್ಟೀನಿ. ಮಂಜುನಾಥ್ ಸರ್ ಏನು ಮಾಡೋದು ಗೊತ್ತಿಲ್ಲ, ನಾ ಅಂತ ಮಾಡತ್ತೀನಿ. ಮಂಜುನಾಥ್ ಸರ್ ಆಗಿರ್ಬೋದು, ಟಾಸ್ಕ್ ಭಾಳ ಫಾಸ್ಟ್ ಐತಾರೆ, ನಾನು ಫಾಸ್ಟ್ ಇದ್ದೀನಿ. ಒಂದು ಬಿಸ್ಕಿಟ್ ಏನಾದರೂ ತೊಗೊಳ್ಳೋ ಅಂತ, ಲೋ ಪ್ರೈಸಿಂದ ಹೈ ಪ್ರೈಸ್ ಮಾಡೋ ಅಂತ. ಬರ್ಬಂದು ತೊಗೊಂಡೇನೆ. ಓಕೆ, ಬೇಕರಿನಲ್ಲಿ ಬಿಸ್ಕಿಟ್ ತೊಗೊಂಡೇನಿ. ಇದು 10 ರೂಪಾಯಿಂದ. ಇದು 10 ರೂಪಾಯಿಂದ 50 100 ರೂಪಾಯಿ ಎಷ್ಟು ಆಗ್ತೈತೆ ಅಷ್ಟು ಸೇಲ್ ಮಾಡುವ ಅಂತ. ನೋಡೋಣ ಅಂತ, ಯಾರು ತೊಗೋತದ ನೋಡೋ ಅಂತ, ರೆಸ್ಪಾನ್ಸ್ ಏನು ಬರ್ತದೆ ನೋಡೋ ಅಂತ. ಬರ್ರಿ, ಏನೋ ತೊಗೋತಿ ಇರೋ ಅಂತಾರೆ. ಇದು 10 ರೂಪಾಯಿ ತೊಗೊಂಡೀನಿ. ನಾವು ಟ್ರೇಡಿಂಗ್ ಮಾಡತ್ತೀವಿ, ನಮ್ಗೆ ಒಂದು ಡೇರ್ ಐತಿ. ಇದು 50 ರೂಪಾಯಿ ಸೇಲ್ ಮಾಡ್ತೀನಿ. ತೊಗೋತೇನ? ಇಲ್ಲ ಬಾಯ್, 1 ರೂಪಾಯಿ ಕಿಸದಾಗಿಲ್ಲ ನಮ್ಮ ಕಡೆ. 1 ರೂಪಾಯಿ ಕಿಶನಾಗಿಲ್ಲ ಅಂತ ನಡೆ. ಬರೀ ಬಿಸ್ಕಿಟ್ ತೊಗೋತೀರಾ? ಇದು 10 ರೂಪಾಯಿ. ಇದು ಕ್ವಾಂಟಿಟಿ ಪ್ರೈಸ್ 10 ರೂಪಾಯಿ ಸರ್. ನಾನು ಸೇಲ್ ಮಾಡತ್ತೀನಿ 50 ರೂಪಾಯಿ ಸರ್. ನಮ್ಮ ಡೇರ್ ಕೊಟ್ಟಾರ ಸರ್ ಯೂಟ್ಯೂಬ್ನಲ್ಲಿ. ನೀವು ತೊಗೋತೀರಾ ಸರ್? ತಗೊಂಡ ಸರ್. ಅಲ್ಲ, ನೀವು ಅದನ್ನ 50 ರೂಪಾಯಿ ತೊಗೋಬೇಕಂದ್ರೆ ನೀವೇನಾದ್ರೂ ಮಾಡಬೇಕು. ಏನು ಮಾಡೋದು ಸರ್? ಸೇಲ್ಸ್ಮ್ಯಾನ್ ಏನು ಮಾಡ್ತಾನೆ? ಏನು ಮಾಡ್ತಾರೆ ಇಂಪ್ರೆಸ್ ಮಾಡ್ತಾನೆ. ಹೆಂಗೆ 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 ಮಾಡ್ಬೇಕು? ನೀವು ಇಂಪ್ರೆಸ್ ಮಾಡಿರಲ್ಲ, ನಾನು ಹೇಳಿದ್ದೆ, ನಾನು ಖುಷಿ ಆಗ್ತದೆ. ಇಲ್ಲ, ನೀನು ಹೆಂಗೆ ಇಂಟ್ರೆಸ್ಟ್ ಅಂತಂದ್ರೆ ಸೇಲ್ ಮಾಡತ್ತೀನಿ ನಾನು. ಲೈಕ್ ಡ್ಯಾನ್ಸ್ ಮಾಡಿ ಇಂಟ್ರೆಸ್ಟ್ ಮಾಡಿ, ಮ್ಯೂಸಿಕ್ ಆಡಿ ಇಂಟ್ರೆಸ್ಟ್ ಮಾಡಿ ನಡೆಯುತ್ತೆ. ತೊಗೊಂಡಿದ್ರ ನೀವು ಸರ? ನಾ ಸೇಲ್ ಮಾಡತ್ತೀನಿ 50 ರೂಪಾಯಿ. ತೊಗೋತೀರಾ? ಬೇಡ ಬೇಡ, ಏ ಬೈ ಬರತ್ತ ತಡಿ ಇವ್ರಿಗೆ ಹೇಳೋಣ. ಬೈ ತೊಗೋತಿ ಬೈ ಬಿಸ್ಕಿಟ್. ಏನಂದ್ರೆ ಬೈ ತಡ್ರಿ ವೇಟ್. ಯಾರು ಬರೋಲ್ಲ ಬೈ. ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಏನಂತಾರಲ್ಲ. ಬೈ ತಿಳಿದ್ಯಾ? ಬಾ ಬೈ, ಇದು ಬಾ ಬೈ. ನಾ ಇದು ಪ್ರೈಸ್ 10 ರೂಪಾಯಿ ಐತಿ. ಯೂಟ್ಯೂಬ್ ಚಾನಲ್ ಐತೆ ಅಂತ ಏನಿಲ್ಲ. 10 ರೂಪಾಯಿ ಬರ್ಬನ್ ಬಿಸ್ಕಿಟ್ 10 ರೂಪಾಯಿ ಐತಿ. ಕ್ವಾಂಟಿಟಿ ಪ್ರೈಸ್. ನಾ ಸೇಲ್ ಮಾಡತ್ತೀನಿ 50 ರೂಪಾಯಿ. ನಮ್ಗೆ ಡೇರ್ ಕೊಟ್ಟಾರ. ನೀ ತೊಗೋತಿ ಬೈ ಇದು 50 ರೂಪಾಯಿ ತೊಗೋತಿ? ಎಷ್ಟಿಗೆ ತೊಗೋತಿ? ಮಾಡ್ಬೋದು ಬೈ. 50 ರೂಪಾಯಿ ಸೇಲ್ ಮಾಡತ್ತೀನಿ ಬೈ. ಓಕೆ, ನಿಮ್ದು ಹೆಸರು? ನಿರಂಜನ್ ನಾಯಕ್. ನಿರಂಜನ್ ನಾಯಕ್. ನಿರಂಜನ್ ನಾಯಕ್ 50 ರೂಪಾಯಿನ ತೊಗೋತಾರಂತ. ಇಲ್ವಾ ಗಾಡಿ ಬರತೈತಿ. ಹಾಂ, ಫೋನ್ ಪೇ ಮಾಡಿ ನೋಡಿ. ಟೋಟಲ್ 4-5 ರಿಜೆಕ್ಟ್ ಆಗೈತಿ. ಬಿಸ್ಕಿಟ್ ಯಾರು ತೊಗೊಳ್ತಿಲ್ಲ, ಬೇಡ. ಎಲ್ಲ ಕ್ವಶನ್ ಕೇಳತ್ತಿದ್ರೆ ಟೈಮು ಇದ್ದಿದ್ದಿಲ್ಲ ನನಗೆ. ಮಂಜುನಾಥ್ ಏನು ಸೇಲ್ ಮಾಡಿರೋದು ಗೊತ್ತಿಲ್ಲ ಮಂಜುನಾಥ್ ಸರ. ನಾವು ಸೇಲ್ ಮಾಡತ್ತೀವಿ 50 ರೂಪಾಯಿ ಸೇಲ್ ಮಾಡತ್ತೀವಿ. ಓಕೆ, ಸೇಲ್ ಆಗಿ ತೋರ್ಸ. ಓಕೆ, ತೊಗೋಣ. ಥ್ಯಾಂಕ್ ಯು. ನಿಮ್ಮ ಹೆಸರು? ನಿರಂಜನ್ ನಾಯಕ್. ನಂದು ಯೂಟ್ಯೂಬ್ ಚಾನಲ್ ಐತಿ ಮಾರುತಿ ಚಂದೋಕರ. ಇನ್ನೊಂದು ಚಾನಲ್ ಐತಿ ಮಂಜುನಾಥ್ ನಿಮ್ಮೊಂದಿಗೆ. ಬಾಯ್. ಓಕೆ, ಫಸ್ಟ್ ನಾವು ಏನಪ್ಪ ಅಂತಂದ್ರೆ ಡಾರ್ಕ್ ಫ್ಯಾಂಟಸಿ ತೊಗೊಂಡಿದ್ದೇವೆ. ಬಟ್ ನೋಡೋಣ ಹುಡುಗರು ತೊಗೊತಾರಿಲ್ಲ ಗೊತ್ತಿಲ್ಲ. ಬಟ್ ಟ್ರೈ ಮಾಡೋಣ, ಚೆಕ್ ಮಾಡೋಣ. ಹಾಯ್ ಮ್ಯಾಮ್. ಹಲೋ ಮ್ಯಾಮ್. ನಾವು ಇದನ್ನ ಟ್ರೇಡ್ ಮಾಡ್ತಿದ್ದೇವೆ. ಇದ್ರನ್ನ ನಾವು ಸೋಷಿಯಲ್ ಕಾಸ್ಗೋಸ್ಕರ ವೇಟ್ ಮಾಡ್ತೇವೆ. ಅಂತಂತಂದರೆ ಯಾರಾದರೂ ಬಡವರಿಗೆ ಇದರಿಂದ ಬಂದು ದುಡ್ಡನ್ನು ಅವ್ರಿಗೆ ಫುಡ್ ಕೊಡಿಸೋದಾಗಲಿ, ಅಟ್ಲೀಸ್ಟ್ ಅವ್ರ ರಿಕ್ವೈರ್ಮೆಂಟ್ಸ್ ಏನಿದೆ ಅಂದರೆ ಡೆಫಿನೆಟ್ಲಿ ಫುಲ್ಫಿಲ್ ಮಾಡ್ತೇವೆ. ಇಟ್ಸ್ ನಾಟ್ ಅ ಬಿಗ್ ಅಮೌಂಟ್ ಮ್ಯಾಮ್. ನಿಮ್ಮ ಕಡೆ ಎಷ್ಟಾಗುತ್ತೆ ಅಷ್ಟು ಕೊಡ್ಬೋದು. 20? ಮೋರ್ ದೆನ್ 20? 100 rupees? 200, 500? What about 100? 100 is fine. 50 rupees? Phone pay okay, fine. Cash check fine. DD okay. Everything is fine. 40? 50, just 10 rupees. ಅಯ್ಯೋ, ಫೋನ್ ಪೇ ನಡೆಯುತ್ತೆ ನಮ್ಮ ಕಡೆ. ಅದು ಫೈನಲಿ ಮೇಡಮ್ ಒಪ್ಕೊಂಡಿದ್ದಾರೆ. 50 rupees ಅಂತ ಹೇಳ್ತಿದ್ದಾರೆ. ಟ್ರೈ ಮಾಡೋಣ. ಡೆಫಿನೆಟ್ಲಿ ಮೇಡಮ್ 50 rupees ಕೊಟ್ಟಿದ್ದಾರೆ. ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್. ಯುವರ್ ಗುಡ್ ನೇಮ್? ಮ್ಯಾಮ್ ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಒಂದು ಆಲ್ರೆಡಿ ನಾವು 50 rupees ಸೇಲ್ ಮಾಡಿದ್ದೇವೆ. 50 rupees ಕೊಟ್ಟಿದ್ದಾರೆ ಮೇಡಮ್. ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್. ಹಾಗೆ ಮತ್ತೆ ಬೇರೆ ಬೇರೆ ಕಡೆ ಟ್ರೈ ಮಾಡೋಣ್ರಿ. ನೋಡೋಣ ಏನಾಗ್ತೈತಿ ಗೊತ್ತಿಲ್ಲ. ಬಟ್ ಫಸ್ಟ್ ಟ್ರೈ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲೇ ಬಸ್ ಸ್ಟಾಪಲ್ಲಿ ಕೇಳಿಬಿಡೋಣ. ಅಲ್ಲಿ ಮೇಡಮ್ ನಮ್ಮ ಆಟೋದು ಬರ್ಬೇಕ್ರಿ. ಏ ರಾಜಾ ಆರ್ಯ ಜಾರೆ ಬೈ ಹಂಗೆ ಬಿಸ್ಕಿಟ್ ಬೇಡ 20 ರೂಪಾಯಿ ಕೊಡ್ತೀನಿ ಅಂತಂದ್ರೆ. ಬಟ್ ಅಣ್ಣ ನಿಮ್ಮ ಹೆಸರೇನಪ್ಪ?
ಸಾಹಿಲ್ 20 ರೂಪಾಯಿ ಕೊಟ್ರೆ ಸಾಹಿಲ್ ಅವ್ರ ಹೆಸರು ಮೇಲೆ ಏನೋ ಬೇರೆಯವ್ರು ಕೊಡಿಸ್ಬಿಡೋಣ. ಥ್ಯಾಂಕ್ ಯು ಸೊ ಮಚ್ ಬಾಯ್. ಆಲ್ರೆಡಿ ನಮ್ದು 70 ರೂಪೀಸ್ ಕಲೆಕ್ಟ್ ಆಗಿದೆ. ಇನ್ನು 30 ರೂಪೀಸ್ ಕಲೆಕ್ಟ್ ಮಾಡೋಣ. ಸ್ಕೂಲ್ ಹುಡುಗರಿದ್ದಾರೆ, ಬೇಡ ಬೇರೆದವ್ರಿಗೆ ಯಾರು ಚೆಕ್ ಮಾಡೋಣ. ಮತ್ತು ಯಾರು ಕೊಡ್ಬೋದು. ಇಲ್ಲೊಬ್ಬ ಅಣ್ಣ ನಿಂತಾನ, ಅಣ್ಣಗೆ ಮಾತಾಡ್ಸೋಣ. ಏನು ಹೇಳ್ತಾನೆ ಗೊತ್ತಿಲ್ಲ, ಬಟ್ ಪ್ರಯತ್ನ ಮಾಡೋಣ ರೀ. ತೊಗೊಳ್ತಾರಿಲ್ಲ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಅಷ್ಟೇ. ಬಸ್ ಬರ್ತಾ ಇದೆ, ಬಸ್ ಬಂತ. ಅಣ್ಣ ಬಸ್ ಹತ್ಕೊಂಡು ಹೋದ. ಅಲ್ಲೇ ಮೇಡಮ್ ನಮ್ಮನ್ನು ನೋಡತ್ತಾರ ಅವ್ರೆ. ಮೇಡಮ್ ಮಾತಾಡ್ಸೋಣ ಇವಾಗ. ಡೆಫಿನೆಟ್ಲಿ ಮೇಡಮ್ಗೆ ಸೇಲ್ ಮಾಡ್ಬೇಡ. ಮೇಡಮ್ ನಮಸ್ತೆ. ಮೇಡಮ್ ನಮಗೆ ಗೊತ್ತಿದೆ ನೀವು ಫೋನಲ್ಲಿ ಇಲ್ಲ ಅಂತ. ಮೇಡಮ್ ಜಸ್ಟ್ 2 ಮಿನಿಟ್ಸ್. ಅಂದರೆ ಏನಪ್ಪ ಅಂತಂತಂದರೆ ವಿ ಆರ್ ಡೂಯಿಂಗ್ ಇಟ್ ಫಾರ್ ಸೋಷಿಯಲ್ ಕಾಸ್ ಅಂತಂದರೆ ನಮಗೆ ಸುಗೋಸ್ಕರ ಏನು ಮಾಡ್ತಿಲ್ಲ. ನಾವು ಒಂದು ಚಾನಲ್ ಕಾನ್ಸೆಪ್ಟ್ ಇದೆ, ಇದರಿಂದ ಏನು ದುಡ್ಡು ಬಂದಿರತ್ತಲ್ಲ ಒಳ್ಳೇದಕ್ಕೆ ನಾವು ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೇವೆ. ಮೇಡಮ್ ನೀವು ಎಷ್ಟು ಕೊಟ್ಟು ತೊಗೋಬೋದು ಇದನ್ನ? ಮೇಡಮ್ 20 ನಾನೇ ಕೊಟ್ಟಿದ್ದೇನೆ. ಅದು ನನಗಲ್ಲ, ಬೇರೆದವ್ರಿಗೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ. 100 ರೂಪೀಸ್, 200 ರೂಪೀಸ್, 500 ರೂಪೀಸ್, 1000 ರೂಪೀಸ್. ಫೋನ್ ಪೇ ನಡೆಯುತ್ತೆ, ಕ್ಯಾಶ್ ಚೆಕ್ ಡಿ ಡಿ ಓಕೆ ಫೈನ್. ಹಾಂ 500 ಜಸ್ಟ್ ಫೈನ್ ರೈಟ್. ಇಟ್ಸ್ ಓಕೆ. 100 ರೂಪೀಸ್. ಹಾಂ ಎಷ್ಟು? ಹಾಂ ನೀವು 50 ನೀವು 50 100 ಮಾಡಿಬಿಡ. ಬಟ್ ಏನು ಮಾಡೋಕ್ಕೆ ಬರಂಗಿಲ್ಲ ರೀ. 50 ರೂಪೀಸ್ ಕೊಟ್ಟಿದ್ದಾರೆ. ನಿಖಿತಾ ಅಲ್ರಿ, ನಿಖಿತಾ ಅವ್ರು 50 ರೂಪೀಸ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳೋಣ. ನಿಮ್ಮ ಮೂಲಕ ಅವ್ರಿಗೆ ಒಳ್ಳೇದಾಗಲಿ, ಇಬ್ಬರಿಗೂ ಒಳ್ಳೇದಾಗಲಿ. ಓಕೆ ಫೈನಲ್ ನಾವು ಎಷ್ಟು ಕಲೆಕ್ಟ್ ಮಾಡಿದ್ದೀವಿ ಅಂತಂದ್ರೆ 50, 90, 90, 100, 120 ರೂಪಾಯಿ ಕಲೆಕ್ಟ್ ಮಾಡಿದ್ದೇವೆ. ಬಟ್ ಇದನ್ನೇನು ಮಾಡತ್ತಾರ ಮಾರುತಿಯವ್ರಿಗೆ ಕೊಡೋಣ, ಅವ್ರಿಗೆ ಬಿಡೋಣ. ಬಟ್ ತುಂಬ ಚೆನ್ನಾಗೈತ್ರಿ, ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಐ ಎಂಜಾಯ್ಡ್ ಇಟ್, ತುಂಬ ಖುಷಿಯಾಗಿದೆ. ಓಕೆ ಫೈನಲ್ ನಮ್ದು ಟ್ರೇಡಿಂಗ್ ಎಲ್ಲ ಕಂಪ್ಲೀಟ್ ಆಗೈತಿ. 4ನೇ ಟಾಸ್ಕು ಕಂಪ್ಲೀಟ್ ಆಗೈತಿ. ಫೈನಲಿ ಮಂಜುನಾಥ್ ಸರ್ ಎಫೆಕ್ಟ್ ಆಗಿದ್ರೆ, ಅವರು ಟ್ರೇಡಿಂಗ್ ಮಾಡಿದ್ದೆ, ನಾನು ಎಫೆಕ್ಟ್ ಆಗಿದೆ. ಭಾಳ ಎಲ್ಲ ಕೇಳಿದೆ, ರಿಲೇಟಿವ್ ಬಂದಿತ್ತು ನನಗೆ, ಅಪ್ರೋಚ್ ಮಾಡಿದ ತೋರಿ ಅಂತ ಬಿಸ್ಕಿಟ್ ವಿಡಿಯೋನಲ್ಲಿ ಐತಿ. ಈಗ ಮಂಜುನಾಥ್ ಸರ್ ಅದಾರ, ಬರ್ಸ ನೀವು ಎಷ್ಟು ಏನೇನು ಮಾಡಿ ಸರ್? ಹಾಯ್ ಮಾರುತಿ, ನಾನು ಡಾರ್ಕ್ ಫ್ಯಾಂಟಸಿದ 2 ಬಿಸ್ಕಿಟ್ಸ್ ತೊಗೊಂಡಿದ್ದೆ. ನಾನು ಅದನ್ನ ಟ್ರೇಡ್ ಮಾಡಿದ್ದೇನೆ. ತುಂಬಾ ಖುಷಿ ಆಯ್ತು. ನಾನು ಒಳ್ಳೆ ಕಾಸ್ಗೋಸ್ಕರ ಯೂಸ್ ಮಾಡ್ತೀನಿ ಅಂತ ಹೇಳಿದಾಗ ಜನ ಭಾಳ ಸಪೋರ್ಟ್ ಮಾಡಿದ್ದಾರೆ. ಹಾಂ ಸರ್, ತುಂಬಾ ಚೆನ್ನಾಗಿತ್ತು. ಬಟ್ 3 ಜನಕ್ಕೆ ಅಪ್ರೋಚ್ ಮಾಡಿದಾಗ ನಮಗೆ ಈಸಿಯಾಗಿ ಟ್ರೇಡ್ ಮಾಡಿದ್ದೀವಿ ನಾವು. ನಾನು 120 ರೂಪೀಸ್ ಕಲೆಕ್ಟ್ ಮಾಡಿದ್ದೀನಿ. ಬಟ್ ನಿಮ್ದು ಎಷ್ಟಾಗಿದೆ ಸರ್? ನನಗಿಂತ ಜಾಸ್ತಿ ಮಾಡಿರ್ಬೋದು ಅನ್ಕೊಂಡಿದ್ದೆ. ಇಲ್ಲ ಸರ್, ಎಲ್ಲ ಕಡೆ ನಾ 4-5 ಮಂದಿ ಕಡೆ ಹೋದೆ, ರಿಜೆಕ್ಟಿಗೆ ಸಿಕ್ಕೈತೆ ಸರ್. ಅದು ಅವ್ರಂತಾರ 50 ರೂಪಾಯಿ ಭಾಳ ಐತವಪ್ಪ, 10 ರೂಪಾಯಿ ಕೊಡಂತಾರ. ಭಾಳ ರಿಜೆಕ್ಟ್ ಬಂದಿದೆ ಸರ್. ಒಬ್ಬ ತೊಗೊಂಡ ಸರ್, ಲಾಸ್ಟಿಗೆ 50 ರೂಪಾಯಿ ತೊಗೊಂಡ ಸರ್. ಟೋಟಲ್ ಕಲೆಕ್ಷನ್ 50 ರೂಪಾಯಿ ಆಗಿತ್ತು ನಂದು. ಫೈನಲಿ ಇವಾಗ ಏನಾಗಿದೆಪ್ಪ ಅಂತಂದ್ರೆ 50 ರೂಪಾಯಿ ಪ್ಲಸ್ 120 ರೂಪೀಸ್, ಆಲ್ಮೋಸ್ಟ್ ಆಲ್ 170 ರೂಪೀಸ್ ಕಲೆಕ್ಟ್ ಆಗಿದೆ. ಬಟ್ ಇದನ್ನ ಏನು ಮಾಡ್ಬೋದು ಅಂತ ನಾವು ಸ್ಮಾರ್ಟ್ ಆಗಿ ಯೋಚನೆ ಮಾಡಿಬಿಟ್ಟು ಏನೋ ಒಂದು ಡಿಸಿಷನ್ ತೊಗೊಳ್ತೇವೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ, ಮತ್ತೆ ಸಿಗ್ತದೆ. A few moments later. ಬೆಳಗಿಂದ ನಾವು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಆಲ್ ಎಲ್ಲ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಮಾಡಿದಾದ್ಮೇಲೆ ಟ್ರೇಡಿಂಗ್ ಮಾಡಿದ್ವಿ ನಾವು. ಟ್ರೇಡಿಂಗ್ ಆದಮೇಲೆ ಸ್ವಲ್ಪ ಅಮೌಂಟ್ ಬಂದಿತ್ತು ನಮ್ಗೆ. ಅಮೌಂಟ್ ಬಂದಾದ್ಮೇಲೆ ನಾವು ಏನು ಮಾಡಿದ್ವಿ, ಆ ಅಮೌಂಟಿಂದ ಹೋಟೆಲ್ ಹೋದ್ವಿ, ಬೆಸ್ಟ್ ಕ್ವಾಲಿಟಿ ಫುಡ್ ತೊಗೊಂಡಿದ್ವಿ. ಅದು ಇವಾಗ ಯಾರಿಗಾರ ಇಲ್ಲಿ ಇರ್ತಾರಲ್ರಿ ಅವ್ರಿಗೆ ಕೊಟ್ಟು ಬಿಡೋಣ. ಆಲ್ಮೋಸ್ಟ್ ಆಲ್ ನಾವು ಏನು ಟ್ರೇಡಿಂಗ್ ಮಾಡಿದ್ವಲ್ರಿ ಆ ಅಮೌಂಟನ್ನು ಎಲ್ಲಾನು ಇದಕ್ಕೆ ಕೊಟ್ಟಿದ್ದೇವೆ. ಜಾಸ್ತಿ ಏನು ಅಮೌಂಟ್ ಆಗಿರಲಿಲ್ಲ, ಸ್ವಲ್ಪ ಅಮೌಂಟ್ ಆಗಿತ್ತು. ಮಾರುತಿ ಅವ್ರು ನಮ್ಮ ಜೊತೆ ಇದ್ದಾರೆ, ಅವರು ಇಬ್ಬರು ಸೇರಿ ನಾವು ಫುಡ್ ಕೊಡಕ್ಕೆ ಹೋಗ್ತಿದ್ವಿ. ಭಾಳ ಖುಷಿಯಾಗಿದೆ ಇವತ್ತಿನ ಚಾಲೆಂಜಸ್ ವಿಡಿಯೋ ಮಾಡಿ. ಬನ್ನಿ ओके करो ना। अच्छा खाने का चीज है इसमें, खा ले क्या? वो छोटा बच्चा किधर है आपका? वो उधर खाने का आप दिखाई नहीं दिया ना, तो खाने का दिला निकले। ऐसा है क्या? अब निकलते समझे थे हम, अभी इधर ही आप खाने का दिला निकले। खाने का यो अच्छा, यो खा लेना, अच्छा है, कहाँ किसको मत देना। हाँ चलो ಬಾಯ್, ಸಿಗೋಣ. ಫೈನಲಿ ನಾವು ಕೊಟ್ಟಾಗಿದ್ದಾರೆ. ಇದರಲ್ಲಿ ಏನೋ ಒಂಥರ ಖುಷಿ ಇದೆ. ನಮಗೆ ಯಾರೇ ಟ್ರೇಡಿಂಗ್ ಮಾಡಿದ್ದು ಅಮೌಂಟ್ ಕೊಟ್ಟಿದ್ದಲ್ರಿ, ಅವ್ರು ತುಂಬ ಹೃದಯ ಧನ್ಯವಾದ ಹೇಳ್ಬಿಡೋಣ. ಯಾಕಂದ್ರೆ ಅವ್ರು ಕೊಟ್ಟಿರೋದ್ರಿಂದ ನಾವು ಈ ಥರ ಮಾಡಕ್ಕೆ ಸಾಧ್ಯ ಆಗಿರೋದು. ಮತ್ತೆ ಸಿಗೋಣ ಸರ್, ತುಂಬ ಖುಷಿ ಆಯ್ತು. ಮಾಡಿ ಥ್ಯಾಂಕ್ ಯು. ನಮ್ಮ ಮಂಜುನಾಥ್ ನಿಮ್ಮೊಂದಿಗೆ ಮಾರುತಿ ಚಂದ್ರ ಅಷ್ಟೇ ಎಫೆಕ್ಟ್ ಮಾಡಿ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೇವ್ರಿ, ಅದು ನಿಮಗೂ ಗೊತ್ತೈತೆ. ನಾವು ಜಾಸ್ತಿ ನಿಮ್ಮಿಂದ ಏನು ಕೇಳಂಗಿಲ್ಲ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಷ್ಟು ಮಾಡ್ರಿ. ಯಾವಾಗಲೂ ನೀವು ಸಪೋರ್ಟ್ ಮಾಡ್ತಿರ್ಬೇಕ್ರಿ. ನೀವು ಎಷ್ಟು ಸಪೋರ್ಟ್ ಮಾಡ್ತಿರಲ್ಲ ಅಷ್ಟು ಒಳ್ಳೆ ಒಳ್ಳೆ ವಿಡಿಯೋ, ಒಳ್ಳೆ ಕಂಟೆಂಟ್ ಕೊಡೋ ಪ್ರಯತ್ನ ಮಾಡ್ತಿರ್ತೇವೆ. ನಿಮ್ಗೆ ಡೆಫಿನೆಟ್ಲಿ ಈ ವಿಡಿಯೋ ಇಷ್ಟ ಆಗ್ತೈತೆ ಅನ್ಕೊಂಡಿದ್ದೇವೆ. ಡೆಫಿನೆಟ್ಲಿ ನಾವಂತೂ ಎಂಜಾಯ್ ಮಾಡಿದ್ದೇವೆ, ನೀವು ಎಂಜಾಯ್ ಮಾಡಿರಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫೈನಲಿ ನಾವು ಮತ್ತು ಮಾರುತಿ ಅವರು ಧಾರವಾಡದಲ್ಲಿ ಒಂದು ಬೆಸ್ಟ್ ಕೊಲಾಬ್ರೇಷನ್ ಮಾಡಿದ್ದಾರೆ. ತುಂಬ ಅಂದ್ರೆ ತುಂಬ ಚೆನ್ನಾಗಿತ್ತು, ಚಾಲೆಂಜಿಂಗ್ ಆಗಿತ್ತು. ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ, ನಾವು ಅಷ್ಟೇ ಇಷ್ಟಪಟ್ಟಿದ್ದೇವೆ. ಆಲ್ಮೋಸ್ಟ್ ಆಲ್ ಟೈಮ್ ಇವಾಗ ತುಂಬ ಆಗಿದೆ, ಮನೆಗೆ ಹೊರಡೋ ಸಮಯ ಇದೆ. ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕನ್ನ, ಬೆಳಿಬೇಕನ್ನ, ಹುಚ್ಚಿರ್ಬೇಕಾ, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕತೆಗಳಾಗ್ತಾವ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ವ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾರೆ.
ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ Share ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.